ಕಲಿಯುಗದ ದೈವ, ಭೂಲೋಕದ ವೈಕುಂಠ ಅಂತಾನೆ ಹೆಸರುವಾಸಿಯಾಗಿರೋ ದೇವಾಲಯ ಅಂದ್ರೆ ಅದು ತಿರುಪತಿ ತಿರುಮಲದ ಶ್ರೀ ವೆಂಕಟೇಶ್ವರನ ಸನ್ನಿಧಿ. ನಂಬಿದ ಭಕ್ತರನ್ನ ಸದಾ ಕಾಪಾಡೋ ವೆಂಕಟೇಶ್ವರನ ದರ್ಶನಕ್ಕೆ ಅದೆಷ್ಟೋ ಜನ ಕಾದು ಕುಳಿತಿರ್ತಾರೆ. ಹೀಗೆ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಸಿಗೋ ಲಡ್ಡು ಪ್ರಸಾದವು ಕೂಡ ಒಂದು ವಿಶೇಷತೆಯಿಂದ ಕೂಡಿದೆ. ಆದರೆ ಇಂದಿಗೂ ತಿರುಮಲ ಸನ್ನಿಧಿಯ ಕುಲಶೇಖರ ಪಡಿ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ದೇವಾಲಯದ 7 ಬಾಗಿಲುಗಳನ್ನ ದಾಟಿ ಗರ್ಭಾಲಯ ಪ್ರವೇಶಿಸೋ ಏಕೈಕ ಪ್ರಸಾದ ಯಾವುದು ಗೊತ್ತಾ? ಅಷ್ಟಕ್ಕೂ ಎಲ್ಲ ಪ್ರಸಾದಗಳನ್ನ ಬಿಟ್ಟು ದೇವರಿಗೆ ಆ ಒಂದು ಪ್ರಸಾದ ಮಾತ್ರ ಅರ್ಪಿಸೋಕೆ ಕಾರಣವಾದ್ರು ಏನು ಅಂತ ಈ ವಿಡಿಯೋದಲ್ಲಿ ನೋಡಿ. ಪೂರ್ವ ಕಾಲದಲ್ಲಿ ವೆಂಕಟೇಶ್ವರನಿಗೆ ತೊಂಡಮಾನ್ ಚಕ್ರವರ್ತಿ ಎಂಬ ಮಹಾನ್ ಭಕ್ತನಿದ್ದ. ಈತ ಮಹಾರಾಜನು ಆಗಿದ್ದ. ತೊಂಡಮಾನ್ ಚಕ್ರವರ್ತಿ ವೆಂಕಟೇಶ್ವರನಿಗೆ ದಿನನಿತ್ಯ ಚಿನ್ನದ ತುಳಸಿ ಎಲೆಗಳಿಂದ ಅರ್ಚನೆ ಮಾಡ್ತಿದ್ದ. ಬಂಗಾರದ ತುಳಸಿ ಎಲೆಗಳಿಂದ ವೆಂಕಟೇಶ್ವರನಿಗೆ ಅರ್ಚನೆ ಮಾಡೋ ನನ್ನಂತ ಮಹಾನ್ ಭಕ್ತ ಇನ್ಯಾರೂ ಇಲ್ಲ ಅಂತ ತೊಂಡಮಾನ್ ಚಕ್ರವರ್ತಿ ಗರ್ವದಿಂದ ಬೀಗುತ್ತಿದ್ದ. ದಿನ ಕಳೆದಂತೆ ತೊಂಡಮಾನ್ ಚಕ್ರವರ್ತಿಯ ಅಹಂಕಾರ ಹೆಚ್ಚಾಯ್ತು. ಒಂದು ದಿನ ಹೀಗೆ ತೊಂಡಮಾನ್ ಚಕ್ರವರ್ತಿ ಚಿನ್ನದ ತುಳಸಿ ಎಲೆಗಳಿಂದ ಅರ್ಚನೆ ಮಾಡಿದ್ದ. ಬಳಿಕ ರಾತ್ರಿ ವೇಳೆ ತಿರುಮಲ ದೇವಾಲಯದ ಬಾಗಿಲನ್ನ ಹಾಕಿಸಿ ಅರಮನೆಗೆ ಬಂದಿದ್ದ. ಮರುದಿನ ಬೆಳಗ್ಗೆ ಎದ್ದು ಅರ್ಚನೆ ಮಾಡೋದಕ್ಕೆ ಬಂದ ತೊಂಡಮಾನ್ ಚಕ್ರವರ್ತಿಗೆ ಆಶ್ಚರ್ಯ ಕಾದಿತ್ತು. ಕಾರಣ ತೊಂಡಮಾನ್ ಚಕ್ರವರ್ತಿ ದಿನನಿತ್ಯ ಅರ್ಚನೆ ಮಾಡ್ತಿದ್ದ ಚಿನ್ನದ ತುಳಸಿ ಎಲೆಗಳು ಪಕ್ಕಕ್ಕೆ ಬಿದ್ದಿದ್ವು. ಬದಲಾಗಿ ಮಣ್ಣಿನ ತುಳಸಿ ಎಲೆಗಳು ಸ್ವಾಮಿಯ ಪಾದದ ಹತ್ತಿರ ಇದ್ವು. ಬೀಗ ಹಾಕಿದ್ದ ದೇವಾಲಯದಲ್ಲಿ ಚಿನ್ನದ ತುಳಸಿ ಎಲೆಗಳ ಬದಲು ಮಣ್ಣಿನ ತುಳಸಿ ಎಲೆಗಳು ಹೇಗೆ ಬಂದವು ಎಂದು ತೊಂಡಮಾನ್ ಚಕ್ರವರ್ತಿ ಆಶ್ಚರ್ಯಕ್ಕೆ ಒಳಗಾಗ್ತಾನೆ. ಇದೇ ಆಶ್ಚರ್ಯದಿಂದ ಶ್ರೀ ವೆಂಕಟೇಶ್ವರನನ್ನ ಬೇಡಿಕೊಳ್ತಾನೆ. ಸ್ವಾಮಿ, ನಾನು ಹಾಕಿದ್ದ ಬಂಗಾರದ ತುಳಸಿ ಎಲೆಗಳು ಪಕ್ಕಕ್ಕೆ ಬೀಳಲು ಕಾರಣವೇನು ಎಂದು ವೆಂಕಟೇಶ್ವರನ ಹತ್ತಿರ ತೊಂಡಮಾನ್ ಚಕ್ರವರ್ತಿ ಕೇಳಿಕೊಳ್ಳುತ್ತಾನೆ. ಮಣ್ಣಿನ ತುಳಸಿ ಎಲೆಗಳನ್ನ ಯಾರು ಮಾಡಿದ್ದು ಎಂದು ಕಂಡು ಹಿಡಿಯೋದಕ್ಕೆ ತೊಂಡಮಾನ್ ಚಕ್ರವರ್ತಿ ಮುಂದಾಗ್ತಾನೆ. ತಿರುಮಲ ಬೆಟ್ಟದ ಉತ್ತರ ದಿಕ್ಕಿಗೆ ಒಂದು ಕುಗ್ರಾಮದಲ್ಲಿ ಕುಂಬಾರ ಭೀಮ ಅನ್ನೋ ಕಡುಬಡವನಿದ್ದು ಆತನೇ ಮಣ್ಣಿನ ತುಳಸಿ ಎಲೆಗಳನ್ನ ಮಾಡ್ತಿರೋದು ಎಂದು ತೊಂಡಮಾನ್ ಚಕ್ರವರ್ತಿಗೆ ತಿಳಿಯುತ್ತೆ. ಕುಂಬಾರ ಭೀಮನಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಎಲ್ಲಿಲ್ಲದ ಭಕ್ತಿ. ಆತ ಮಾಡ್ತಿದ್ದ ಪ್ರತಿಯೊಂದು ಕೆಲಸದಲ್ಲೂ ವೆಂಕಟೇಶ್ವರನನ್ನ ಸ್ಮರಿಸಿಕೊಳ್ತಿದ್ದ. ವೆಂಕಟೇಶ್ವರನನ್ನ ನೆನೆಯದೆ ಯಾವುದೇ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಯಾವುದೇ ಕೆಲಸ ಮಾಡೋದಕ್ಕೂ ಮೊದಲು ಗೋವಿಂದ ಎಂದು ಹೇಳಿಕೊಳ್ತಿದ್ದ. ಪ್ರತಿಯೊಂದು ಕೆಲಸವನ್ನು ನಾನು ಮಾಡ್ತಿಲ್ಲ ಸ್ವಾಮಿ, ಬದಲಾಗಿ ನನ್ನ ಕೈಯಿಂದ ನೀನೇ ಮಾಡಿಸುತ್ತಿರುವೆ ಎಂದು ದೇವರ ಮೇಲೆ ಭಾರ ಹಾಕ್ತಿದ್ದ. ಕುಂಬಾರ ಭೀಮ ವೆಂಕಟೇಶ್ವರನ ನೈವೇದ್ಯಕ್ಕೆ ಬೇಕಾಗುವ ಮಣ್ಣಿನ ಮಡಿಕೆಗಳನ್ನ ಮಾಡಿ ತಿರುಮಲ ದೇವಾಲಯಕ್ಕೆ ಕಳುಹಿಸುತ್ತಿದ್ದ. ದಿನನಿತ್ಯ ಮಣ್ಣಿನ ಮಡಿಕೆಗಳನ್ನ ತಿರುಮಲೆಗೆ ಕಳುಹಿಸುತ್ತಿದ್ದ ಕುಂಬಾರ ಭೀಮನ ಕೈಗಳು ಸದಾ ಮಣ್ಣಿನಿಂದಲೇ ತುಂಬಿ ಹೋಗಿತ್ತು. ಒಂದು ದಿನ ಕುಂಬಾರ ಭೀಮ ದೇವರನ್ನ ನೆನೆಯುತ್ತಾ, ಸ್ವಾಮಿ, ನಿನಗೆ ಬೇಕಾದ ಮಡಿಕೆಗಳನ್ನ ಹೆಚ್ಚೆಚ್ಚಾಗಿ ತಯಾರಿ ಮಾಡಿಕೊಳ್ತಿದ್ದೇನೆ, ನಾಳೆ ನಿನ್ನ ದರ್ಶನಕ್ಕೆ ಬರ್ತೇನೆ ಎಂದು ಸದಾ ವೆಂಕಟೇಶ್ವರನಲ್ಲಿ ಬೇಡಿಕೊಳ್ತಿದ್ದ. ಆದ್ರೆ ಕುಂಬಾರ ಭೀಮ ಮಾಡಿದ ಮಡಿಕೆಗಳು ಆ ದಿನಕ್ಕೆ ಮಾತ್ರ ಸರಿ ಹೋಗ್ತಿದ್ವು. ಹೀಗೆ ಹಲವು ತಿಂಗಳುಗಳು ಕಳೆದ್ರು ಬಡವನಾದ ಕುಂಬಾರ ಭೀಮನಿಗೆ ಸ್ವಾಮಿಯ ದರ್ಶನ ಭಾಗ್ಯ ಸಿಗ್ಲಿಲ್ಲ. ಆದ್ರೆ ಕುಂಬಾರ ಭೀಮನಿಗೆ ಸ್ವಾಮಿಯನ್ನ ನೋಡ್ಬೇಕು ಅನ್ನೋ ಆಕಾಂಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಹೋಯ್ತು. ಸ್ವಾಮಿಯ ದರ್ಶನ ಭಾಗ್ಯ ಮಾತ್ರ ಕುಂಬಾರ ಭೀಮನಿಗೆ ಸಿಗಲೇ ಇಲ್ಲ. ಇದಕ್ಕೆ ಬದಲಾಗಿ ಕುಂಬಾರ ಭೀಮ ವೆಂಕಟೇಶ್ವರನ ಮಣ್ಣಿನ ಮೂರ್ತಿಯನ್ನ ತಯಾರಿಸಿ ತಾನು ಮಡಿಕೆ ಮಾಡುವ ಜಾಗದಲ್ಲೇ ಸಣ್ಣದೊಂದು ಗುಡಿಯ ಹಾಗೆ ಮಾಡಿ ವೆಂಕಟೇಶ್ವರನನ್ನ ದಿನನಿತ್ಯ ಪೂಜಿಸುತ್ತಿದ್ದ. ದಿನನಿತ್ಯ ಸ್ವಾಮಿಯನ್ನ ನೆನೆಯುತ್ತಾ ಯಾವುದಾದ್ರೂ ಒಂದು ದಿನ ದರ್ಶನ ಮಾಡಿಕೊಳ್ತೇನೆ ಅನ್ನೋ ಮಹದಾಸೆಯಿಂದಲೇ ಭೀಮ ತನ್ನ ಕೆಲಸದಲ್ಲಿ ತೊಡಗಿರ್ತಿದ್ದ. ಕುಂಬಾರ ಭೀಮ ಆತನ ಯೋಗ್ಯತೆಗೆ ತಕ್ಕ ಹಾಗೆ ತಾನು ಮಾಡಿದ್ದ ಮಡಿಕೆಯಿಂದ ಸ್ವಾಮಿಗೆ ಪ್ರತಿನಿತ್ಯ ಮೊಸರನ್ನವನ್ನ ನೈವೇದ್ಯವಾಗಿ ಸಮರ್ಪಿಸುತ್ತಿದ್ದ. ಅದೇ ಮಣ್ಣಿನ ಕೈಗಳಿಂದ ಪ್ರತಿನಿತ್ಯ ಮಣ್ಣಿನ ತುಳಸಿ ಎಲೆಗಳನ್ನ ಮಾಡಿ ದೇವರ ಪಾದಗಳಿಗೆ ಅರ್ಪಿಸುತ್ತಿದ್ದ. ಹೀಗೆ ಕುಂಬಾರ ಭೀಮ ಸ್ವಾಮಿಗೆ ಅರ್ಪಿಸುತ್ತಿದ್ದ ಮಣ್ಣಿನ ಎಲೆಗಳು ತಿರುಮಲ ದೇವಾಲಯದ ವೆಂಕಟೇಶ್ವರನ ಪಾದಗಳ ಬಳಿ ಕಾಣಿಸಿಕೊಳ್ತಿದ್ವು. ಈ ವಿಷಯವನ್ನೆಲ್ಲ ತಿಳಿದ ತೊಂಡಮಾನ್ ಚಕ್ರವರ್ತಿ ಕುಂಬಾರ ಭೀಮನ ಭೇಟಿಗೆ ಹೊರಡುತ್ತಾನೆ. ತೊಂಡಮಾನ್ ಚಕ್ರವರ್ತಿ ಕುಂಬಾರ ಭೀಮನ ಊರನ್ನ ತಲುಪುತ್ತಾನೆ. ಭೀಮನ ಮನೆಯ ಬಳಿ ಬಂದು ನೋಡಿದರೆ ಕುಂಬಾರ ಭೀಮ ದೇವರನ್ನ ನೆನೆಯುತ್ತಿರುತ್ತಾನೆ. ಸ್ವಾಮಿ, ಎಷ್ಟು ದಿನಗಳಿಂದ ನಿನ್ನ ದರ್ಶನಕ್ಕಾಗಿ ಕಾಯ್ತಿದ್ದೇನೆ. ಈ ಬಡವನನ್ನ ಒಂದು ಬಾರಿ ಕರುಣಿಸಬಾರದೆ ಎಂದು ಕುಂಬಾರ ಭೀಮ ತಾನು ಮಾಡಿದ ವೆಂಕಟೇಶ್ವರನ ಮಣ್ಣಿನ ಮೂರ್ತಿಯ ಮುಂದೆ ನಿಂತು ಭಾವೋದ್ವೇಗಕ್ಕೆ ಒಳಗಾಗಿರ್ತಾನೆ. ಇದಕ್ಕೆ ಸಾಕ್ಷಿಯಾಗಿ ಸಾಕ್ಷಾತ್ ಆ ತಿರುಮಲ ವೆಂಕಟೇಶ್ವರ ಸ್ವಾಮಿಯೇ ಆ ಕುಂಬಾರ ಭೀಮನ ಗುಡಿಸಿಲ ಬಳಿ ಪ್ರತ್ಯಕ್ಷನಾಗ್ತಾನೆ. ತನ್ನನ್ನು ನೋಡಲು ಬಂದ ವೆಂಕಟೇಶ್ವರನನ್ನ ನೋಡಿ ಕುಂಬಾರ ಭೀಮ ಕಣ್ಣೀರಾಗ್ತಾನೆ. ಅದೇ ಮಣ್ಣಿನ ಕೈಗಳಿಂದಲೇ ವೆಂಕಟೇಶ್ವರನ ಪಾದಗಳನ್ನು ಮುಟ್ಟುತ್ತಾ ಸ್ವಾಮಿಯ ಕಾಲಿಗೆ ಬೀಳುತ್ತಾನೆ. ಸ್ವಾಮಿ, ಈ ಬಡವನ ಮನೆಗೆ ಕೊನೆಗೂ ಬಂದ್ಯಾ. ಈಗ ಏನು ಮಾಡಬೇಕು ಅಂತ ನನಗೆ ತಿಳಿಯುತ್ತಿಲ್ಲ ದೇವ. ನಿನಗೆ ಕೊಡೋದಕ್ಕೆ ಈ ಬಡ ಕುಂಬಾರನ ಮನೆಯಲ್ಲಿ ಏನೂ ಇಲ್ಲ ಎಂದು ಕುಂಬಾರ ಭೀಮ ಕಣ್ಣಲ್ಲಿ ನೀರು ಹಾಕಿಕೊಳ್ತಾನೆ. ಇದನ್ನ ಕಂಡ ವೆಂಕಟೇಶ್ವರ ಸ್ವಾಮಿಯು ಕುಂಬಾರ ಭೀಮನನ್ನ ಸಮಾಧಾನಗೊಳಿಸುತ್ತಾ, ಭೀಮ, ನಿನ್ನ ಮನೆಯಲ್ಲಿ ಏನಿದೆಯೋ ನನಗೆ ಅದನ್ನೇ ಕೊಡು. ತುಂಬಾ ಹೊಟ್ಟೆ ಹಸಿತಿದೆ, ಬೇಗ ಏನಾದ್ರೂ ತಿನ್ನೋದಕ್ಕೆ ಕೊಡು ಎಂದು
ಎಂದು ವೆಂಕಟೇಶ್ವರ ಸ್ವಾಮಿಯು ಕುಂಬಾರ ಭೀಮನನ್ನ ಕೇಳ್ತಾನೆ. ಕುಂಬಾರ ಭೀಮನ ಪತ್ನಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಮೊಸರನ್ನವನ್ನು ತಂದು ಭಯದಿಂದಲೇ ಸ್ವಾಮಿಗೆ ನೈವೇದ್ಯವಾಗಿ ಅರ್ಪಿಸ್ತಾಳೆ. ಹಸಿವಿನಿಂದಿದ್ದ ವೆಂಕಟೇಶ್ವರ ಸ್ವಾಮಿಯು ಆ ಮೊಸರನ್ನವನ್ನ ಆನಂದದಿಂದ ತಿಂದು ತೃಪ್ತಿಗೊಳ್ತಾರೆ. ಇದನ್ನು ಕಂಡ ಆ ಕುಂಬಾರ ದಂಪತಿಯು ಆನಂದ ಭಾಷ್ಪದೊಂದಿಗೆ ಭಕ್ತಿಪರವಶವಾಗಿ ವೆಂಕಟೇಶ್ವರನ ಪಾದವನ್ನ ತಾಕುತ್ತಾರೆ. ಹೀಗೆ ವೆಂಕಟೇಶ್ವರನ ಪಾದವನ್ನ ತಾಕುತ್ತಿದ್ದಂತೆ ಕುಂಬಾರ ಭೀಮ ಹಾಗೂ ಆತನ ಪತ್ನಿಯು ಅವರ ಭೌತಿಕ ದೇಹವನ್ನ ಬಿಟ್ಟು ವೈಕುಂಠಕ್ಕೆ ತಲುಪುತ್ತಾರೆ. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ತೊಂಡಮಾನ್ ಚಕ್ರವರ್ತಿ ನಾನು ಇಷ್ಟು ದಿನ ಎಷ್ಟು ಅಹಂಕಾರದಿಂದ ವರ್ತಿಸುತ್ತಿದ್ದೆ ಎಂದು ಅರ್ಥ ಮಾಡಿಕೊಳ್ತಾನೆ. ಸ್ವಾಮಿಯವರ ದರ್ಶನ ಭಾಗ್ಯದಿಂದ ಉಂಟಾಗಿದ್ದ ಅಹಂಕಾರವನ್ನ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಕೆ ಮುಂದಾಗ್ತಾನೆ. ಇನ್ನು ಕುಂಬಾರ ಭೀಮನ ಭಕ್ತಿ ಮತ್ತು ಆದರ್ಶಕ್ಕೆ ಮಾದರಿಯಾಗಿ ಇಂದಿಗೂ ತಿರುಮಲ ದೇವಾಲಯದಲ್ಲಿ ಒಂದು ಹೊಸ ಮಡಿಕೆಯನ್ನು ಒಡೆದು ಅದರಲ್ಲಿ ಸ್ವಾಮಿಗೆ ನೈವೇದ್ಯವನ್ನಾಗಿ ಮೊಸರನ್ನವನ್ನ ವೆಂಕಟೇಶ್ವರನ ಗರ್ಭಾಲಯದಲ್ಲಿ ಇಡಲಾಗುತ್ತೆ. ತಿರುಮಲೆಯಲ್ಲಿ ಚಿನ್ನ ಬೆಳ್ಳಿ ಪಾತ್ರೆಗಳಲ್ಲಿ ಸ್ವಾಮಿಗೆ ನೈವೇದ್ಯ ನಡೆದರೂ ಕುಲಶೇಖರ ಪಡಿಯನ್ನ ದಾಟಿ ಅಂದ್ರೆ ತಿರುಮಲ ದೇವಾಲಯದ 7 ಬಾಗಿಲುಗಳನ್ನ ದಾಟಿ ಸ್ವಾಮಿಯ ಗರ್ಭಾಲಯವನ್ನ ತಲುಪೋ ಏಕೈಕ ಪ್ರಸಾದ ಅಂದ್ರೆ ಅದು ಆಗಿನ ಕುಂಬಾರ ಭೀಮ ವೆಂಕಟೇಶ್ವರನಿಗೆ ಅರ್ಪಿಸುತ್ತಿದ್ದ ಮಣ್ಣಿನ ಮಡಿಕೆಯಲ್ಲಿದ್ದ ಮೊಸರನ್ನ ಮಾತ್ರ. ಅದೇ ಹಳೆ ಪದ್ಧತಿಯನ್ನ ಇಂದಿಗೂ ತಿರುಮಲ ದೇವಾಲಯದಲ್ಲಿ ಆಚರಿಸಿಕೊಂಡು ಬಂದಿದ್ದು ಇಂದಿಗೂ ದೇವರಿಗೆ ಒಡೆದ ಮಡಕೆಯಲ್ಲೇ ಮೊಸರನ್ನವನ್ನ ನೈವೇದ್ಯವಾಗಿ ಅರ್ಪಿಸ್ತಾರೆ. ಒಟ್ಟಾರೆ ಆ ವೆಂಕಟೇಶ್ವರನಿಗೆ ಹಣ, ಒಡವೆ, ಬೆಳ್ಳಿ, ಬಂಗಾರ ಹೀಗೆ ನಿಮ್ಮ ಕೈಯಲ್ಲಿ ಏನು ಕೊಡೋದಕ್ಕೆ ಸಾಧ್ಯವೋ ಅದನ್ನೇ ಕೊಡಿ. ಒಂದು ವೇಳೆ ನಿಮ್ಮ ಕೈಯಲ್ಲಿ ಏನೂ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನೀವಿದ್ರೆ ಆಗ ನಿಮ್ಮನ್ನ ನೀವೇ ದೇವರಿಗೆ ಅರ್ಪಿಸಿ ಬಿಡಿ. ಯಾಕಂದ್ರೆ ಆ ವೆಂಕಟೇಶ್ವರ ಸ್ವಾಮಿ ಭಕ್ತರಿಂದ ನಿರೀಕ್ಷೆ ಮಾಡೋದು ಶ್ರದ್ಧೆ ಭಕ್ತಿಯೇ ಹೊರತು ಬೇರೇನೂ ಅಲ್ಲ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಡೆವೋಷನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಡೆವೋಷನಲ್ ಟುಡೇ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಓಂ ನಮೋ ವೆಂಕಟೇಶಾಯ.